ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನಂದರೆ, ನೀವು ಮೊಬೈಲ್ ಏನಾದರೂ ಕಳೆದು ಹೋಗಿದರೆ ಅದನ್ನ ಇಮೇಲ್ ಐ ಡಿ ಮೂಲಕ ನೀವು ಯಾವ ಥರ ಟ್ರ್ಯಾಕ್ ಮಾಡ್ಬೇಕಂತ ಈ ವಿಡಿಯೋದಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ನೀವು ಇನ್ನೂವರೆಗೆ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದರೆ ಇನ್ನೂವರೆಗೆ ಈ ಥರ ವಿಡಿಯೋ ಯಾರೂ ಮಾಡಿಲ್ಲ. ಸೊ ಗೈಸ್, ಅದಕ್ಕೆ ಈ ವಿಡಿಯೋನ ನೀವು ಪೂರ್ತಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ನೀವು ಮೊಬೈಲ್ ಕಳೆದಿದ್ದರೆ ಯಾವ ಥರ ಟ್ರ್ಯಾಕ್ ಮಾಡ್ಬೇಕಂತ. ನೀವು ಮೊದಲು ಏನು ಮಾಡ್ಬೇಕಂದ್ರೆ ಪ್ಲೇಸ್ಟೋರ್ಗೆ ಹೋಗಿ, ಪ್ಲೇಸ್ಟೋರ್ ಹೋಗಿದ್ಮೇಲೆ ನೀವು ಇಲ್ಲಿ ಸರ್ಚ್ ಮಾಡಿ ಏನಂದರೆ ಫೈಂಡ್ ಮೈ ಡಿವೈಸ್ ಅಂತ ಆ್ಯಪ್ ಇದೆ. ಫೈಂಡ್ ಮೈ ಡಿವೈಸ್ ಇಲ್ಲಿ ಕ್ಲಿಕ್ ಮಾಡಿ. ಈ ಥರ ಒಂದು ಆ್ಯಪ್ ಇದೆ, ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ. ಈಗ ನಾನು ಅಪ್ಡೇಟ್ ಮಾಡ್ತಾಯಿದ್ದೀನಿ ನೋಡಿ. ಈಗ ಇನ್ಸ್ಟಾಲ್ ಆದಮೇಲೆ ಓಪನ್ ಮಾಡಿ. ಓಪನ್ ಆದಮೇಲೆ ನೀವು ಸೈನಪ್ ಮಾಡಬೇಕಾಗುತ್ತೆ. ಈಗ ಸೈನಪ್ ಆದಮೇಲೆ ನೋಡಿ, ನಾನು ಆಲ್ರೆಡಿ ಮಾಡಿದ್ದೀನಿ. ಈಗ ನೀವೇನು ಮಾಡ್ಬೇಕಂದ್ರೆ ಇಲ್ಲಿ ಸೈನ್ ಇನ್ ಗೆಸ್ಟ್ ಅಂತ ಸೆಲೆಕ್ಟ್. ಸೈನ್ ಇನ್ ಗೆಸ್ಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಮೊಬೈಲ್ ಯಾವುದಕ್ಕೆ ಕಳೆದಿದೆಯಲ್ಲ ಅವ್ರದ್ದು ಇಲ್ಲಿ ಇಮೇಲ್ ಐ ಡಿ ಹಾಕಬೇಕಾಗುತ್ತೆ. ಈಗ ನಾನು ಹಾಕ್ತೀನಿ ನೋಡಿ. ಈಗ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಗೈಸ್ ನೋಡಿ, ಈಗ ಇಮೇಲ್ ಐ ಡಿ ಪಾಸ್ವರ್ಡ್ ಹಾಕಬೇಕಾಗುತ್ತೆ. ಇಲ್ಲಿ ಗೈಸ್ ಪಾಸ್ವರ್ಡ್ ಆಗಿದ್ಮೇಲೆ ಈ ಥರ ನೆಕ್ಸ್ಟ್ ಮಾಡಿ. ನೆಕ್ಸ್ಟ್ ಮಾಡಿದ್ಮೇಲೆ ಇದು ಈಗ ನೋಡಿ ಕನೆಕ್ಟ್ ಆಗ್ತಿದೆ. ಈಗ ಇದು ಮೊಬೈಲ್ ನಂದೇ ಗೈಸ್. ಈಗ ನೀವು ಬೇರೆದವ್ರು ಕಳೆದಿದ್ರೆ ಅವ್ರದ್ದು ಇಮೇಲ್ ಐ ಡಿ ಹಾಕಿ ಮತ್ತು ಪಾಸ್ವರ್ಡ್ ಹಾಕಿ. ಪಾಸ್ವರ್ಡ್ ಹಾಕಿದ್ಮೇಲೆ ಮತ್ತೇನು ಮಾಡ್ಬೇಕಂದ್ರೆ ನೀವು ಲೊಕೇಶನ್ನು ಆನ್ ಮಾಡ್ಕೋಗುತ್ತೆ. ಈಗ ನೋಡಿ ಈ ಥರ ಲೊಕೇಶನ್ ತೋರಿಸ್ತಿದೆ ನೋಡಿ. ಸಿಮ್ ಕೂಡ ಮತ್ತು ಇಲ್ಲಿ ನೋಡಿ ಚಾರ್ಜ್ ಕೂಡ ಇಷ್ಟು ತೋರಿಸ್ತಿದೆ ನೋಡಿ. ಡಿವೈಸ್ ನೇಮ್ ನೋಡಿ. ಈಗ ಇಲ್ಲಿ ಫ್ಯಾಕ್ಟ್ರಿ ರಿಸೆಟ್ ಹೊಡೆದ್ರೆ ಇಲ್ಲಿ ನಿಮ್ಮ ಮೊಬೈಲ್ನಲ್ಲಿರುವಂಥ ಡಾಟಾ ಕೂಡ ಎಲ್ಲ ಖಾಲಿ ಆಗುತ್ತೆ ನೋಡಿ. ಈ ಥರ ನೀವು ಆ್ಯಪ್ ಅಂತ ಇಲ್ಲಿ ಕ್ಲಿಕ್ ಮಾಡಿ ರಿಫ್ರೆಶ್ ಮಾಡಿದ್ರೆ ಈ ಥರ ನಿಮಗೆ ಡಿವೈಸ್ ಸಿಗುತ್ತೆ ಗೈಸ್. ಈ ಥರ ನೀವು ಮೊಬೈಲ್ ಕಳೆದಿದ್ರೆ ಈ ಥರ ನೀವು ಟ್ರ್ಯಾಕ್ ಮಾಡ್ಬೋದು. ಸೊ ಗೈಸ್, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.